ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಜಿಮ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಗುರು ನ್ಯಾಂಡ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್ ಇದನ್ನ ಡಿಸ್ಕಸ್ ಮಾಡೋಣ. ಸರಿನಾ? ನ್ಯಾಂಡ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್, ಓಕೆನಾ? ಇದನ್ನ ನ್ಯಾಂಡ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್. ನಿಮ್ಗೆ ಯೂನಿವರ್ಸಲ್ ಗೇಟ್ ಅಂದ್ರೆ ಗೊತ್ತು ಗುರು. ಈ ಗೇಟ್ ನ ಯೂಸ್ ಮಾಡ್ಕೊಂಡು ನಾವು ಗುರು ನಾಟ್ ಗೇಟ್, AND ಗೇಟ್, ಆರ್ ಗೇಟ್, ನಾರ್ ಗೇಟ್, XOR ಗೇಟ್, XNOR ಗೇಟ್ ನ ಇಂಪ್ಲಿಮೆಂಟ್ ಮಾಡೋಣ. ಸರಿನಾ? ಈಗ ಫಸ್ಟ್ ಇಲ್ಲಿ NAND ಗೇಟ್ ಸಿಂಬಲ್ ಬರೆಯುಮ. NAND ಗೇಟ್. ಇಲ್ಲಿ ನೆಕ್ಸ್ಟ್ ಸಿಂಬಲ್ ಬರೆಯುಮ. ಓಕೆನಾ? ಸಿಂಬಲ್ ಗೈಸ್, A B y is equal to A dot B over let's write truth table. ಇಲ್ಲಿ ಬರೆಯೋಣ. ಸರಿನಾ? truth table. ಓಕೆ, A B y. ಓಕೆ, 0 0 0 1 1 0 1 1. ಓಕೆ, ರೈಟ್. ನಮ್ಗೆ ಗೊತ್ತವರೆ ಇದು ಟ್ರೂತ್ ಟೇಬಲ್. 0 0 ಇದ್ದಾಗ NAND ಗೇಟ್ ಅಲ್ಲಿ ಔಟ್ಪುಟ್ 1 ಬರುತ್ತೆ. 0 1 ಇದ್ದಾಗ ಔಟ್ಪುಟ್ 1 ಬರುತ್ತೆ. 1 0 ಇದ್ದಾಗ ಔಟ್ಪುಟ್ 1 ಬರುತ್ತೆ. 1 1 ಇದ್ದಾಗ ಔಟ್ಪುಟ್ 0 ಬರುತ್ತೆ. ಸರಿನಾ? ಇದಿಷ್ಟು ಈಗ ಟ್ರೂತ್ ಟೇಬಲ್ ಆಯ್ತು. ಈಗ ಸೇವ್ ಆಗಿದ್ದು ಕಲರ್ ನ ಚೇಂಜ್ ಮಾಡ್ತೀನಿ. ಈಗ ಗುರು, ಇವಾಗ ಫಸ್ಟ್ ನಾವು ನಾಟ್ ಗೇಟ್ ಬೈ NAND ಗೇಟ್ ಡಿಸ್ಕಸ್ ಮಾಡೋಣ. ನಾಟ್ ಗೇಟ್ ಬೈ NAND ಗೇಟ್. ಓಕೆ, ಗುರು, ಈಗ ನೀವು ಟ್ರೂತ್ ಟೇಬಲ್ ನೋಡಿದಾಗಲೇ ಗೊತ್ತಾಗುತ್ತೆ ನೋಡಿ. ಗುರು, ಎರಡು ಇನ್ಪುಟ್ 0 0 ಇದಾಗ ಔಟ್ಪುಟ್ 1 ಇದೆ ಅಂದ್ರೆ ಇನ್ವರ್ಟೆಡ್ ಇದೆ. ಮತ್ತೆ ಯಾವಾಗ 1 1 ಇದೆ ಇನ್ಪುಟ್, ಅವಾಗ 0 ಇದೆ, ಅದು ಸಹ ಇನ್ವರ್ಟೆಡ್ ಇದೆ ಅಂದ್ರೆ ಕಾಂಪ್ಲಿಮೆಂಟ್ ಇದೆ ಅಂತ ಅಷ್ಟೇ. ಸರಿನಾ? ಇವಾಗ ಏನಿಲ್ಲ ಗುರು, ಸಿಂಪಲ್ ಆಗಿ ಶಾರ್ಟ್ ಮಾಡ್ಬೇಕಷ್ಟೇ. ಇಲ್ಲಿ ಬಂದು ಫಸ್ಟ್ NAND ಗೇಟ್ ನ ಬರೆಯುವ. ರೈಟ್. ಏನಿಲ್ಲ ಗುರು, ಇವೆರಡನ್ನ ಶಾರ್ಟ್ ಮಾಡಿದ್ರೆ ಮುಗಿಯಿತು. A y is equal to A bar. ಓಕೆ, ದಟ್ಸ್ ಇಟ್ ಗೈಸ್. ಇವಾಗ ನೆಕ್ಸ್ಟ್ ನಾವು AND ಗೇಟ್ ಬೈ NAND ಗೇಟ್ ಮಾಡುವ. ಸರಿನಾ? ಓಕೆ, ಏನಿಲ್ಲ ಗೈಸ್, ಈಗ NAND ಗೇಟ್ಗೆ ಒಂದು ಇನ್ವರ್ಟರ್ ನ ಹಾಕ್ಬಿಟ್ರೆ, ಅಂದ್ರೆ ನಾಟ್ ಗೇಟ್ ನ ಹಾಕಿದ್ರೆ ಅದು AND ಗೇಟ್ ಆಗುತ್ತೆ. ಗೈಸ್, ಇವಾಗ ಫಸ್ಟ್ NAND ಗೇಟ್ ನ ಬರೆಯುವ. A B. ನೆಕ್ಸ್ಟ್ ಇದು ಇನ್ಪುಟ್ ಇನ್ವರ್ಟರ್ ಗೆ ಶಾರ್ಟ್ ಮಾಡಬೇಕು ಅಂದ್ರೆ ನಾಟ್ ಗೇಟ್ ಗೆ. ಅದು ಆಯ್ತು. ನೆಕ್ಸ್ಟ್ ಇವಾಗ ಇದು NAND ಗೇಟ್ ಇಂದು ರೈಟ್. ಇವಾಗ ಗುರು ಇದು ಕಲರ್ ಚೇಂಜ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಗುರು, ಈಗ ಇದ್ರ ಔಟ್ಪುಟ್ ಬಂದು A ಡಾಟ್ B ಬಾರ್ ಬರುತ್ತೆ. ಇಲ್ಲಿ ಔಟ್ಪುಟ್ ಏನಾಗುತ್ತೆ ಹೇಳಿ? A ಡಾಟ್ B ಬಾರ್ ಹೋಲ್ ಬಾರ್ ಅಂದ್ರೆ ಏನ್ ಹೇಳಿ? A ಡಾಟ್ B ನೇ ಅಲ್ವಾ? ಇದು ಬ್ಲೂ ಕಲರ್ ಮತ್ತೆ ಚೇಂಜ್ ಮಾಡ್ತೀನಿ. y is equal to A dot B. ಓಕೆ, ನೆಕ್ಸ್ಟ್ ಗುರು ಆರ್ ಗೇಟ್ ಅಂಡ್ ನಾರ್ ಗೇಟ್ ಬೈ NAND ಗೇಟ್ ಡಿಸ್ಕಸ್ ಮಾಡೋಣ. ಸರಿನಾ? ಆರ್ ಗೇಟ್ ಅಂಡ್ ನಾರ್ ಗೇಟ್ ಬೈ NAND ಗೇಟ್. ಓಕೆನಾ? ಗೈಸ್, ಇದನ್ನ ಇವಾಗ ಈಕ್ವೇಶನ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. y is equal to A bar dot B bar whole bar. ಓಕೆನಾ? is equal to A bar whole bar plus B bar whole bar. ಓಕೆನಾ? ಇದು ಡಿ ಮಾರ್ಗನ್ ಥಿಯರಂ ಅಪ್ಲೈ ಮಾಡಿದಾಗ ನಮ್ಗೆ ಗೊತ್ತವ್ರೆ A bar whole bar is equal to A ಮತ್ತೆ B bar whole bar is equal to P ಅಂತ A plus B. ಓಕೆನಾ? ಇವಾಗ ನೆಕ್ಸ್ಟ್ ಇವಾಗ ಗುರು ಇದು ಬಂದು ಇನ್ಪುಟ್ ಇದಕ್ಕೆ A ಇರತ್ತೆ, ಇಲ್ಲಿ ಔಟ್ಪುಟ್ A ಬಾರ್ ಬರುತ್ತೆ.
ಇದು ಇನ್ಪುಟ್ ಇಲ್ಲಿ ಬಿ ಇರತ್ತೆ ಗುರು. ಇಲ್ಲಿ ಬಂದು ಔಟ್ಪುಟ್ ಬಂದು ಬಿ ಬಾರ್ ಬರುತ್ತೆ. ನೆಕ್ಸ್ಟ್ ಇದನ್ನ NAND ಗೇಟ್ಗೆ ಕೊಡ್ಬೇಕು ಸರಿನಾ. ಇವಾಗ NAND ಗೇಟಿಗೆ ಕೊಟ್ಟಾಗ ಏನಾಗುತ್ತೆ ನೋಡೋಣ. ಇವಾಗ ಇದು ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ ಬಂದು ಗುರು ಎ ಬಾರು, ಇದು ಬಂದು ಬಿ ಬಾರು. ಇಲ್ಲಿ ಗುರು ಈಗ ಔಟ್ಪುಟ್ ಬಂದು ಇಲ್ಲಿ ಬರೀತೀನಿ ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಅಲ್ವಾ. ಹಿಂಗಂದ್ರೆ ಗುರು ನಮ್ಗೆ ಗೊತ್ತು ಎ ಪ್ಲಸ್ ಬಿ ಅಂದ್ರೆ ಆರ್ ಗೇಟ್ ಅಂತ. ಇದು ಕಲರ್ ಚೇಂಜ್ ಮಾಡುವ ಓಕೆನಾ. y is equal to a plus b ಓಕೆನಾ. ನೆಕ್ಸ್ಟ್ ಗುರು ನಮ್ಗೆ ಗೊತ್ತು ಅವ್ರು ಆರ್ ಗೇಟ್ ಗೆ ಒಂದು ಇನ್ವರ್ಟರ್ ನ ಹಾಕಿದ್ರೆ ಅದು ಬಂದು ನಾರ್ ಗೇಟ್ ಆಗತ್ತೆ. ಇವಾಗ ಗುರು ಒಂದು ನಾಟ್ ಗೇಟ್ ನ ಹಾಕುಮ. ರೈಟ್, ಇವಾಗ ಏನಾಗತ್ತೆ ಹೇಳಿ, ಇದನ್ನ y ಬಾರ್ ಅಂತ ರೆಪ್ರೆಸೆಂಟ್ ಮಾಡುವ ಓಕೆನಾ. y ಬಾರ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಹೋಲ್ ಬಾರ್ ಓಕೆನಾ. ನೆಕ್ಸ್ಟ್ ಗುರು ಎಕ್ಸ್ ಆರ್ ಮತ್ತೆ ಎಕ್ಸ್ ನಾರ್ ಗೇಟ್ ನ NAND ಗೇಟ್ ನ ಯೂಸ್ ಮಾಡ್ಕೊಂಡು ಮಾಡೋಣ ಸರಿನಾ ಓಕೆನಾ. ಎಕ್ಸ್ ಆರ್ ಅಂಡ್ ಎಕ್ಸ್ ನಾರ್ ಗೇಟ್ ಬೈ ಯೂಸಿಂಗ್ NAND ಗೇಟ್ ಓಕೆನಾ. ರೈಟ್. ಇವಾಗ ಗುರು ಲೇಟ್ ಇದನ್ನ ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿಂದ ಗುರು ಒಂದು NAND ಗೇಟ್ ಗೆ ಕೊಡುವ ಓಕೆನಾ. ಮತ್ತೆ ಇಲ್ಲಿ ಬಿ ಕನ್ಸಿಡರ್ ಮಾಡ್ಕೊಳ್ಳುವ. ಇಲ್ಲಿಂದ ಒಂದು ಇನ್ಪುಟ್ ನ ಗುರು NAND ಗೇಟ್ ಗೆ ಕೊಡುವ ಓಕೆನಾ. ನೆಕ್ಸ್ಟ್ ಗುರು ಇವಾಗ ಇಲ್ಲಿಂದ ಒಂದು NAND ಗೇಟ್ ನ ಹಾಕುವ ಓಕೆನಾ. ಈ ಒಂದು ಔಟ್ಪುಟ್ ನ ಇಲ್ಲಿಗೆ ಇನ್ಪುಟ್ ಹಾಕೊಡುವ. ಮತ್ತೆ ಬಿ ಅಲ್ಲೂ ಸಹ ಒಂದು ಇದೆಯಲ್ಲ ಗುರು, ಇದಕ್ಕೆ ಒಂದು NAND ಗೇಟ್ ನ ಹಾಕಿ ಇದೊಂದು ಇನ್ಪುಟ್ ನ ಸಹ ಕೊಡುವ ಓಕೆನಾ. ನೆಕ್ಸ್ಟ್ ಗುರು ಇವೆರಡು ಇನ್ಪುಟ್ ನ ಗುರು NAND ಗೇಟ್ ಗೆ ಕೊಡುವ ಓಕೆನಾ. ಇವಾಗ ಗುರು ನಾವು ಔಟ್ಪುಟ್ ನ ಫೈಂಡ್ ಔಟ್ ಮಾಡೋಣ. ಇವಾಗ ಕಲರ್ ಚೇಂಜ್ ಮಾಡ್ತೀನಿ ಗೈಸ್ಯ. ಇಲ್ಲಿ ಇದು ಏನೇ ಇರತ್ತೆ, ಇಲ್ಲಿ ಎ ಬಿ ಹೋಲ್ ಬಾರ್ ಇರುತ್ತೆ. ಇದು ಬಂದು ಗುರು ಈ ಬಿ ಇರತ್ತೆ ಸರಿನಾ. ಇಲ್ಲಿ ನೆಕ್ಸ್ಟ್ ಇದು ಔಟ್ಪುಟ್ ಬಂದು ಗುರು ಎ ಡಾಟ್ ಎ ಬಿ ಬಾರ್ ಹೋಲ್ ಬಾರ್ ಬರುತ್ತೆ ಓಕೆನಾ. ಇದನ್ನ ಗುರು ನಾವು ಎ ಬಾರ್ ಪ್ಲೇಸ್ ಎ ಬಿ ಬಾರ್ ಹೋಲ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡಬಹುದು. ಇದನ್ನ ಗುರು ಎ ಬಾರ್ ಪ್ಲೇಸ್ ಎ ಬಿ ಅಂತ ಬರೀಬಹುದು. ನಮ್ಗೆ ಗೊತ್ತವರು ಎ ಬಿ ಬಾರ್ ಹೋಲ್ ಬಾರ್ ಅಂದ್ರೆ ಎ ಬಿ ಅಂತಾನೆ ಗುರು. ಇದು ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಮುಖಾಂತರ ಗುರು ಇದನ್ನ ನಾವು ಎ ಬಾರ್ ಪ್ಲೇಸ್ ಬಿ ಅಂತ ಬರೀಬಹುದು ಓಕೆನಾ. ರೈಟ್. ಇವಾಗ ಗುರು ಇದ್ರ ಔಟ್ಪುಟ್ ಬಂದು ಇಲ್ಲಿ ಕಲರ್ ನ ಚೇಂಜ್ ಮಾಡ್ತೀನಿ ಓಕೆನಾ. ಗೈಸ್ ಕಲರ್ಸ್ ಇಲ್ಲಿ ಗುರು ಇದು ಔಟ್ಪುಟ್ ಇದ್ರದ್ದು ಬಂದು ಎ ಬಾರ್ ಪ್ಲೇಸ್ ಬಿ ಓಕೆನಾ. ನೆಕ್ಸ್ಟ್ ಇವಾಗ ಬಿ ಇದೆಯಲ್ಲ ಗುರು, ಅಂದ್ರೆ ಇದು ಕೊಟ್ಟಿದೀವಲ್ಲ ಗುರು, ಇದನ್ನ ಕಂಡುಹಿಡಿಯಬೇಕು. ಇವಾಗ ಗುರು ಇದ್ರ ಔಟ್ಪುಟ್ ಗೊತ್ತು ಗುರು ಬಿ ಡಾಟ್ ಎ ಬಿ ಬಾರ್ ಹೋಲ್ ಬಾರ್. ಇದನ್ನ ಗುರು ಬಿ ಬಾರ್ ಪ್ಲೇಸ್ ಎ ಬಿ ಬಾರ್ ಹೋಲ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡಬಹುದು. ಇದನ್ನ ಗುರು ಬಿ ಬಾರ್ ಪ್ಲೇಸ್ ಎ ಬಿ ಆಗತ್ತೆ. ಇದನ್ನ ಗುರು ಬಿ ಬಾರ್ ಪ್ಲೇಸ್ ಎ ಓಕೆನಾ. ಇವಾಗ ಗುರು ನಾವು ನೆಕ್ಸ್ಟ್ ಇಲ್ಲಿ ಇದನ್ನ ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿ ಬಂದಿ ಗುರು ಬಿ ಬಾರ್ ಪ್ಲೇಸ್ ಎ. ನೆಕ್ಸ್ಟ್ ಗುರು ನಾವು ಇದು ಔಟ್ಪುಟ್ ನ ಫೈಂಡ್ ಮಾಡ್ಬೇಕಲ್ಲ. ಇವಾಗ ಗುರು ಅಲ್ಲಿ ಇನ್ಪುಟ್ ಏನೇನು ಹೋಗ್ತಿದೆ ಹೇಳಿ ಗುರು. ಎ ಬಾರ್ ಪ್ಲೇಸ್ ಬಿ ಡಾಟ್ ಬಿ ಬಾರ್ ಪ್ಲೇಸ್ ಎ ಹೋಲ್ ಬಾರ್ ಓಕೆನಾ. ಇದನ್ನ ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ನೋಡಿ ಎ ಬಾರ್ ಬಿ ಬಾರ್ ಓಕೆನಾ ಪ್ಲೇಸ್ ಎ ಬಾರ್ ಎ ಪ್ಲೇಸ್ ಬಿ ಬಿ ಬಾರ್ ಪ್ಲೇಸ್ ಏನ್ ಹೇಳಿ ಬಿ ಎ ಸರಿನಾ ಹೋಲ್ ಬಾರ್ ಓಕೆನಾ. ನಮ್ಗೆ ಗೊತ್ತು ಗುರು ಎ ಬಾರ್ 0 ಮತ್ತೆ ಬಿ ಬಾರ್ 0. ಇವಾಗ ಉಳಿದಿದ್ದೇನೆ ಹೇಳಿ ಎ ಬಾರ್ ಬಿ ಬಾರ್ ಪ್ಲೇಸ್ ಎ ಬಿ ಹೋಲ್ ಬಾರ್.
ಇವಾಗ ಇದು ನಮ್ಗೆ ಗೊತ್ತು ಗುರು, ಇದನ್ನ ಗುರು ನಾವು ಸಿಂಪಲ್ ಆಗಿ ಬಂದು ಗುರು ಇದನ್ನ ನಾವು ಎ ಬಿ ಬಾರ್ ಪ್ಲೇಸ್ ಎ ಬಾರ್ ಬಿ ಅಂತ ಬರೀಬಹುದು. ಯಾರೇ ಇದು ಬಂದು ಗುರು ಇದು ಎ ಬಾರ್ ಬಿ ಬಾರ್ ಪ್ಲೇಸ್ ಎ ಬಿ ಇದು ಬಂದು ಎಕ್ಸ್ ನಾರ್ ಗೇಟ್ ಇಕ್ವೇಶನ್. ಎಕ್ಸ್ ನಾರ್ ಗೇಟ್ ಗೆ ಕಾಂಪ್ಲಿಮೆಂಟ್ ನೋಡ್ರೆ ನಮ್ಗೆ ಗೊತ್ತವ್ರೆ ಎಕ್ಸ್ ಆರ್ ಗೇಟ್ ಬರುತ್ತೆ. ರೈಟ್ ಇಲ್ಲಿ ಇದನ್ನ ವೈ ಅಂತ ರೆಪ್ರೆಸೆಂಟ್ ಮಾಡುವ ಸರಿನಾ. ವೈ ಇಸ್ ಈಕ್ವಲ್ ಟು ಏನ್ ಹೇಳಿ ಇನ್ನೊಂದ್ಸತಿ ಕೆಳಗಡೆ ಬರೀತೀನಿ ಓಕೆನಾ. ವೈ ಇಸ್ ಈಕ್ವಲ್ ಟು ಎ ಬಿ ಬಾರ್ ಪ್ಲೇಸ್ ಎ ಬಾರ್ ಬಿ ಓಕೆನಾ ಗೈಸ್. ಇವಾಗ ಇದು ಇಲ್ಲಿ ಒಂದು ಇನ್ವರ್ಟರ್ ನ ಹಾಕಿದ್ರೆ ಗೈಸ್ ಇಲ್ಲಿ ಬಂದು ಲೇಟ್ ಇವಾಗ ಏನಪ್ಪಾ ಆಗತ್ತೆ ಅಂದ್ರೆ ಅದು ವೈ ಬಾರ್ ಆಗತ್ತೆ ಅಲ್ಲ. ವೈ ಬಾರ್ ಇಸ್ ಈಕ್ವಲ್ ಟು ಈಕ್ವೇಶನ್ ಏನಾಗತ್ತೆ ಹೇಳಿ ಎ ಬಾರ್ ಬಿ ಬಾರ್ ಪ್ಲೇಸ್ ಎ ಬಿ ಓಕೆನಾ. ಇದಿಲ್ಲೇ ಬರ್ದೆ ಅಷ್ಟೇ. ರೈಟ್ ಐ ಹೋಪ್ ಗುರು ಇಲ್ಲಿವರೆಗೂ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ಎಕ್ಸ್ ಆರ್ ಗೇಟ್ ನ ಮತ್ತೆ ಎಕ್ಸ್ ನಾರ್ ಗೇಟ್ ನ ಮಾಡೋದು, ಮತ್ತೆ ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ಆರ್ ಗೇಟ್ ಮತ್ತೆ ನಾರ್ ಗೇಟ್ ನ ಮಾಡೋದು, ಮತ್ತೆ ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ಆ್ಯಂಡ್ ಗೇಟ್ ಮಾಡೋದು, ಮತ್ತೆ ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ನಾಟ್ ಗೇಟ್ ಮಾಡೋದು ಅಂದ್ರೆ ಇನ್ವರ್ಟರ್ ಮಾಡೋದು ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.